ಇದು FM 103.1 ಮೆಗಾಹೆರ್ಟ್ಸ್ ಕಂಪನಾಂಕದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಆಕಾಶವಾಣಿ ಚಿಂತನ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ. ನಮ್ಮ ಭಾರತ ದೇಶದಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳೇ ಆಯ್ಕೆ ಮಾಡಿದ ಪ್ರಜಾಪ್ರತಿನಿಧಿಗಳು ಆಡಳಿತ ನಡೆಸುವ ಮೂಲಕ ದೇಶವನ್ನು ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸುವ ಸಂವಿಧಾನಾತ್ಮಕ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ಕಾರ್ಯನಿರ್ವಹಿಸುತ್ತಿದೆ. ಸಮಪಾಲು ಎಂದರೆ ಸಂಪನ್ಮೂಲ, ಅವಕಾಶಗಳು, ಹಕ್ಕುಗಳ ಸಮಾನ ವಿತರಣೆ. ಸಮಬಾಳು ಎಂದರೆ ಜಾತಿ, ಧರ್ಮ, ಲಿಂಗ, ವರ್ಗ, ಭಾಷೆ ಯಾವುದೇ ಆಗಿರಲಿ ಎಲ್ಲವನ್ನೂ ಸಮಾನವಾಗಿ ಮಾನವೀಯ ಗೌರವದೊಂದಿಗೆ ಕಾಣುವುದು. ಸಮಪಾಲು ಇಲ್ಲದೆ ಸಮಬಾಳು ಸಾಧ್ಯವಿಲ್ಲ. ಸಮಬಾಳು ಇಲ್ಲದೆ ಸಮಪಾಲು ಅರ್ಥವಾಗುವುದಿಲ್ಲ. ನಾವು 21ನೇ ಶತಮಾನದಲ್ಲಿ ಬದುಕುತ್ತಿದ್ದರೂ ಇಂದಿಗೂ ಎಲ್ಲ ಭಾರತೀಯರನ್ನು ವಿದ್ಯಾವಂತರಾಗಿ ಉತ್ತಮ ಜೀವನ ರೂಪಿಸಿಕೊಳ್ಳಲು ಅವಶ್ಯಕವಾಗಿರುವ ಶಿಕ್ಷಣ ನೀಡಲು ಸಾಧ್ಯವಾಗುತ್ತಿಲ್ಲ. ಕೆಲವರಿಗೆ ಮೂಲಭೂತ ಅಗತ್ಯಗಳನ್ನೇ ಪೂರೈಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಭಾರತದ ಸಂವಿಧಾನವೇ ಹೇಳುತ್ತದೆ ಸಮಾನತೆ, ಸ್ವಾತಂತ್ರ್ಯ, ಸಹೋದರತ್ವ. ಇದರಲ್ಲಿ ಸಹೋದರತ್ವ ಎಂದರೆ ಸಮಬಾಳು ಮತ್ತು ಸಮಾನತೆ ಎಂದರೆ ಸಮಪಾಲು. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದಂತೆ ಸಾಮಾಜಿಕ ಸಮಾನತೆ ಇಲ್ಲದೆ ರಾಜಕೀಯ ಸ್ವಾತಂತ್ರ್ಯ ಅರ್ಥಹೀನವಾಗಿದೆ. ಭಾರತ ಸಂವಿಧಾನದಲ್ಲಿ ಎಲ್ಲ ಭಾರತೀಯ ಪ್ರಜೆಗಳಿಗೆ ಸಮಾನ ಅವಕಾಶಗಳನ್ನು ಕಲ್ಪಿಸಿ ನ್ಯಾಯ ಮತ್ತು ಸಮಾನತೆಯನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಸಮಾನತೆ ಕೇವಲ ಧ್ಯೇಯವಲ್ಲ, ಅದು ದೇಶದ ಪ್ರಗತಿಯ ಮೂಲಾಧಾರವಾಗಿದೆ. ಇದಕ್ಕೆ ಪೂರಕವಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಅಳವಡಿಸಿರುವ ಕೆಲವು ಕಾನೂನಾತ್ಮಕ ಅವಕಾಶಗಳು ಈ ರೀತಿ ಇವೆ. ಸಂವಿಧಾನದ 14ನೇ ವಿಧಿಯು ಸಮಾನತೆಯ ಹಕ್ಕನ್ನು ಖಾತ್ರಿಪಡಿಸುತ್ತದೆ. 1992ರಲ್ಲಿ ಸೇರಿಸಲಾದ ಸಮಾನ ಅವಕಾಶ ಸಮಾನ ವೇತನ ಕಾಯ್ದೆ, 2006ರ ಶಿಕ್ಷಣ ಹಕ್ಕು ರೈಟ್ ಟು ಎಜುಕೇಷನ್, ರಾಷ್ಟ್ರೀಯ ಶಿಕ್ಷಣ ನೀತಿ 2020 NEP, ಏಕರೂಪ ಶಿಕ್ಷಣ ವ್ಯವಸ್ಥೆ, ಪದವಿ ಪೂರ್ವ ಹಂತದವರೆಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಕಾರ್ಯಕ್ರಮಗಳಿಗೆ ಪೂರಕವಾಗಿ ನಿಯಮಿತ ಆರೋಗ್ಯ ತಪಾಸಣೆ, ಸಾಮಾಜಿಕ ಅರಿವು ಮೂಡಿಸುವ ಕಾರ್ಯಕ್ರಮಗಳು, ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಪೌಷ್ಟಿಕ ಆಹಾರ ನೀಡುವಿಕೆ ಇತ್ಯಾದಿ. ಶಾಲಾ ಶಿಕ್ಷಣ ಗುಣಮಟ್ಟ ಸುಧಾರಣೆಗೆ ಕ್ರಮಗಳು, SSA 2001, ಸರ್ವ ಶಿಕ್ಷಾ ಅಭಿಯಾನ್, ಎಲ್ಲ ವಿದ್ಯಾರ್ಥಿಗಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಒದಗಿಸುವ ಗುರಿ. ಶಾಲೆಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಕುಡಿಯುವ ನೀರು, ಶೌಚಾಲಯಗಳ ಲಭ್ಯತೆ, ಎಲ್ಲ ಸರ್ಕಾರಿ ಶಾಲೆಗಳಿಗೆ ಉಚಿತ ವಿದ್ಯುತ್ ಮತ್ತು ಬ್ರಾಡ್ಬ್ಯಾಂಡ್ ಮೂಲಕ ಇಂಟರ್ನೆಟ್ ಸಂಪರ್ಕ, ಶಿಕ್ಷಕರಿಗೆ ವರ್ಷಂಪ್ರತಿ ತರಬೇತಿ ಕಾರ್ಯಕ್ರಮಗಳು, ವಿದ್ಯಾರ್ಥಿಗಳಿಗೆ ಸ್ವಯಂ ಶಿಕ್ಷಣ ಪೋರ್ಟಲ್ ದೀಕ್ಷಾ ಮೂಲಕ ಪಠ್ಯಗಳಿಗೆ ಸಂಬಂಧಿಸಿದ ವಿಡಿಯೋ ಪಾಠಗಳು, ಡಿಜಿಟಲ್ ಲರ್ನಿಂಗ್ ಅವಕಾಶಗಳು. ಹಾಗೆಯೇ ಶಿಕ್ಷಕರಿಗೆ ನಿಷ್ಠಾ ಅನ್ನುವ ಕಾರ್ಯಕ್ರಮದ ಮೂಲಕ ಬೋಧನಾ ಸಾಮರ್ಥ್ಯವನ್ನು ಸ್ವಯಂ ಅಭಿವೃದ್ಧಿಗೊಳಿಸುವ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಅದೇ ರೀತಿ ತಾಂತ್ರಿಕ ಕಾಲೇಜು ಮತ್ತು ವೃತ್ತಿಪರ ಶಿಕ್ಷಣ ಹಂತದಲ್ಲಿಯೂ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ, ವಿದ್ಯಾರ್ಥಿ ವೇತನವನ್ನು ನೀಡಿ ಆಕರ್ಷಿಸಲಾಗುತ್ತಿದೆ. ಗ್ರಾಮೀಣ ಪ್ರದೇಶಗಳಲ್ಲಿಯೂ ವಿಪುಲವಾಗಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವುದು, ಆರ್ಥಿಕವಾಗಿ ಹಿಂದುಳಿದಿರುವವರಿಗೆ ಉದ್ಯೋಗಗಳಲ್ಲಿ ಮೀಸಲಾತಿ, ಮಹಿಳಾ ಸಬಲೀಕರಣ, ಸ್ಟಾರ್ಟಪ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾದಂತಹ ಕಾರ್ಯಕ್ರಮಗಳಿಗೆ ವಿಶೇಷ ಸಬ್ಸಿಡಿ, ಸಾಲ ಮತ್ತು ಮಾರುಕಟ್ಟೆ ಪ್ರವೇಶಗಳಿಗೆ ಆದ್ಯತೆ ನೀಡಲಾಗುತ್ತಿದೆ. ಸಮಾನತೆ ಇಲ್ಲದೆ ಸಮಾಜ ಶಾಂತಿ ಇಲ್ಲದ ಸಮಾಜ, ಸಮಬಾಳಿಲ್ಲದ ರಾಷ್ಟ್ರ ಸಮೃದ್ಧಿ ಇಲ್ಲದ ರಾಷ್ಟ್ರ. ನಾವೆಲ್ಲರೂ ಒಂದೇ. ಭಾಷೆ, ಧರ್ಮ, ನಂಬಿಕೆ, ಆರಾಧನೆಯಲ್ಲಿ ಸಮಾನತೆ ಮತ್ತು ಸೌಹಾರ್ದತೆ ಮೂಡಿದಾಗಲೇ ನೆಮ್ಮದಿ. ಈ ಎಲ್ಲ ಬದಲಾವಣೆ ಸರ್ಕಾರದಿಂದ ಮಾತ್ರ ಅಲ್ಲ, ನಮ್ಮ ಮನೋಭಾವದಿಂದ ಆರಂಭವಾಗಬೇಕು. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಎಂಬುದು ನಮ್ಮ ಬದುಕಿನ ಸಂಸ್ಕಾರವಾಗಬೇಕು. ಏಕೆಂದರೆ ನಮ್ಮ ಸಮಾಜ ಯಾವತ್ತೂ ಅಭಿವೃದ್ಧಿಯಾದ ಶಾಂತಿಯುತ ದೇಶವಾಗಿ ವಿಶ್ವದಲ್ಲೇ ಕೀರ್ತಿಯನ್ನು ಮೊಳಗಿಸಬೇಕು. ಇದುವರೆಗೆ ಡಾಕ್ಟರ್ ಬೊಜ್ಜಂಗಡ ಅವನಿಜ ಸೋಮಯ್ಯ ಕೆ ಅವರಿಂದ ಚಿಂತನ ಕೇಳಿದಿರಿ. ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.